ಎಲ್ಲರಿಗೂ ನಮಸ್ಕಾರ. BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ಸುಸ್ವಾಗತ. ಈ ದಿನದ ಈ ವಿಡಿಯೋನಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ SEP 3rd ಸೆಮ್ BComನ ಕನ್ನಡ ಸಿಲೆಬಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸಿಲೆಬಸ್ ಬಗ್ಗೆ ಮೊದಲು ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನ ನೇಮು. ಕನ್ನಡ ಟೆಕ್ಸ್ಟ್ ಬುಕ್ ನೇಮು ವಾಣಿಜ್ಯ ಕನ್ನಡ 3. ಯಾಕಂದರೆ ನೀವು ಎಕ್ಸಾಮ್ ಕಟ್ಟೋವಾಗಿರಬಹುದು, ಯೂನಿವರ್ಸಿಟಿನಲ್ಲಿ UUCMSನಲ್ಲಿ ನೀವು ಸಬ್ಜೆಕ್ಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಮುಖ್ಯವಾಗಿ ವಾಣಿಜ್ಯ ಕನ್ನಡ 3 ಅಂತ ಇರೋದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ತುಂಬ ಸಲ ಮಕ್ಕಳು ಏನು ಮಾಡ್ತಾರೆ, ತಪ್ಪಾಗಿ ಬೇರೆನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಕೊನೆಯಲ್ಲಿ ನಿಮಗೆ ಹಾಲ್ ಟಿಕೆಟ್ ಬರುವಾಗ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ಸಲ ನಿಮಗೆ ಇರೋದು ವಾಣಿಜ್ಯ ಕನ್ನಡ 3. ಮೊದಲನೆಯದಾಗಿ ಘಟಕ 1ರಲ್ಲಿ ಸಂಬಂಧ ನೋಡೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ರೂಪು ಜವ್ವನವಿರಲು ಕುಲದ ಮಾತೇಕೆ, ರಾಘವಾಂಕರ್ ಅವರು ಬರೆದಿರುವಂತಹ ಈ ಒಂದು ಕಾವ್ಯದ ಭಾಗವನ್ನು ಇಡಲಾಗಿದೆ. ಇದು ನಿಮಗೆ ಕನ್ನಡದ ಹಳೆಗನ್ನಡದಲ್ಲಿ ಕೇಳಲಾಗುತ್ತೆ. 2ನೇ ಪಾಠ ಆಗಮನ, ಡಾಕ್ಟರ್ S ಜಯಲಕ್ಷ್ಮಿ ಅವರು ಬರೆದಿರೋದು ಇದನ್ನು. 3ನೇ ಪಾಠ ಜಯಶ್ರೀ ಕಣ್ಣಿ ಅವರು ಬರೆದಿರುವಂತಹ ಬಾಲ್ಯದಲ್ಲಿ ಬೆರೆತ ಹೊಳೆ ಹಳ್ಳಗಳು. ನಂತರ ನಿಮಗೆ ಓದು ಪಠ್ಯ ಅಂತ ಕೊಟ್ಟಿದ್ದಾರೆ. ನೀವು ನೋಡಿರಬಹುದು, ಇಲ್ಲಿ ಯೆಲ್ಲೋ ಕಲರ್ನಲ್ಲಿ ನಾನು ಅದನ್ನು ಹಾಕಿದ್ದೀನಿ. ಪುಟ್ನಂಜಿ ರತ್ನ GP ರಾಜರತ್ನಂ ಅವರು ಬರೆದಿರೋದು. ಈ ಓದು ಪಠ್ಯ ಅಂತ ಇರೋದನ್ನ ಆ್ಯಕ್ಚುಲ್ ಆಗಿ ನಿಮಗೆ ಎಕ್ಸಾಮ್ನಲ್ಲಿ ಈ ಪಾಠದ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಓದು ಪಠ್ಯದಲ್ಲಿ GP ರಾಜರತ್ನಂ ಅವರು ಬರೆದಿರುವಂತಹ ಪುಟ್ನಂಜಿ ರತ್ನ ಅನ್ನೋ ಪಾಠವನ್ನು ಇಡಲಾಗಿದೆ. ಮುಂದೆ ಘಟಕ 2 ಅಭಿವೃದ್ಧಿ. ಇದರಲ್ಲಿ ಮೊದಲನೇ ಪಾಠವಾಗಿ ಬಡವನ ನಿರ್ಮೂಲನೆಯೋ ಬಡತನ ನಿರ್ಮೂಲನೆಯೋ ಅನ್ನೋ ಪಾಠವನ್ನು ಇಡಲಾಗಿದೆ. ಈ ಪಾಠವನ್ನು ಬರೆದಿರೋರು ಮಜೀದ್ ರಹನಿಮಾ ಅನ್ನೋರು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋರು V ಕೃಷ್ಣ. ನೆಕ್ಸ್ಟ್ ನಿಮಗೆ 2ನೇ ಪಾಠವಾಗಿ K ರಾಜ್ಕುಮಾರ್ ರವರು ಬರೆದಿರುವಂತಹ ಸಂತೆಗಳು ಪಾಠವನ್ನು ಇಡಲಾಗಿದೆ. ಮಕ್ಕಳೇ, ಈ ಪಾಠದಲ್ಲಿ ಸಂತೆಗಳ ಬಗ್ಗೆ ವಿವರಣೆ ನೀಡಲಾಗಿದೆ. ಹೇಗೆ ಹಳೆ ಕಾಲದಲ್ಲಿ ಸಂತೆಗಳೆಲ್ಲ ಇರ್ತಿತ್ತು ಅನ್ನೋದ್ರ ಬಗ್ಗೆ. ನಂತರ 3ನೆಯ ಪಾಠವಾಗಿ MS ಸಿದ್ಧಲಿಂಗೇಶ್ವರರವರು ಬರೆದಿರುವಂತಹ ಸಮಗ್ರ ಕೃಷಿ ರೈತ ಮಹಿಳೆ ಸಾಧನೆ ಅನ್ನೋ ಪಾಠವನ್ನು ಇಡಲಾಗಿದೆ. ಮತ್ತೆ ಘಟಕ 2ರಲ್ಲಿ ಓದು ಪಠ್ಯವಾಗಿ ದುರಂತ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಈ ಪಾಠವನ್ನು ಬರೆದಿರೋರು AN ರಮೇಶ್ ಗುಬ್ಬಿ. ಘಟಕ 3ರಲ್ಲಿ ಸಿನಿಮಾ ಬಗ್ಗೆ ಇಡಲಾಗಿದೆ. ಘಟಕ 3ರ ಮೊದಲನೇ ಪಾಠ ಬಸವರಾಜ ಕಟ್ಟಿಮನಿಯವರು ಬರೆದಿರುವಂತಹ ಗಿರಿಜಾ ಕಂಡ ಸಿನಿಮಾ. ಈ ಪಾಠದ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ನಮ್ಮ ಜೀವನಕ್ಕೆ ಒಂದು ಸಂದೇಶವನ್ನೇ ನೀಡುತ್ತೆ ಈ ಪಾಠ. ಕೊನೆಯಲ್ಲಿ ಹೇಗೆ ಬಡತನ ಮತ್ತು ಬೇರೆ ಜೀವನ ನಾರ್ಮಲಾಗಿ ಜನ ಹೇಗೆ ಜೀವನ ನಡೆಸ್ತಿದ್ದಾರೆ ಅನ್ನೋದನ್ನು ಈ ಪಾಠದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ ನಮಗೆ. 2ನೇ ಪಾಠವಾಗಿ ಡಾಕ್ಟರ್ ಮಾನಸ ಕೀಳಂಬಿ ಅವರು ಬರೆದಿರುವಂತಹ ಸಾಹಿತ್ಯ ಮತ್ತು ಚಲನಚಿತ್ರ ಅಂತರ್ ಸಂಬಂಧ. ಈ ಪಾಠದಲ್ಲಿ ಸಿನಿಮಾ ಮತ್ತು ಸಾಹಿತ್ಯದ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ಹೇಳಲಾಗಿದೆ. 3ನೆಯ ಪಾಠವಾಗಿ ಸಿನಿಮಾ ಎಂಬ ಸುಡುವ ಬೆಂಕಿ ಮತ್ತು ಬೆಳಗುವ ಹಣತೆ. ಈ ಪಾಠವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ರವರು ಬರೆದಿದ್ದಾರೆ. ಈ ಪಾಠದಲ್ಲಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ಬರೆಯಲಾಗಿದೆ. ಸೊ ಈ ಘಟಕ 3ರ ಓದು ಪಠ್ಯವಾದ ರೂಪದಲ್ಲಿ ದಸ್ಕತ್ ಸಿನಿಮಾ ವಿಮರ್ಶೆ ಅನ್ನೋದು ಪಾಠವನ್ನು ಇಟ್ಟಿದ್ದಾರೆ. ಇದನ್ನು ಬರೆದಿರೋರು ವಿನಾಯಕ. ಘಟಕ 4ರಲ್ಲಿ ಕ್ರಾಂತಿ ಬಗ್ಗೆ ಬರೆಯಲಾಗಿದೆ. ಸೊ ಘಟಕ 4ರ ಮೊದಲನೇ ಪಾಠ ಶೀಲಾ ಎಲ್ಲಿ ಉಳಿತೇಳಣ್ಣ, ಕಡಕೋಳ ಮಡಿವಾಳಪ್ಪನವರು ಬರೆದಿರುವಂತಹ ಹಳೆಗನ್ನಡದ ಕಾವ್ಯ ಆಗಿದೆ ಇದು. ನಂತರ ಅಣ್ಣ ಬಸವಣ್ಣ ಅನ್ನೋ ಒಂದು ಕವಿತೆಯನ್ನು BM ಪುಟ್ಟಯ್ಯರವರು ಬರೆದಿದ್ದಾರೆ. ಬಸವಣ್ಣರವರ ಬಗ್ಗೆ ಬರೆದಿದ್ದಾರೆ. 3ನೆಯ ಪಾಠವಾಗಿ ಕಾನಿ ಎಂಬ ಜೀವನ ಪರ್ಯಂತ ಪ್ರತಿಭಟನೆ. ಈ ಪಾಠವನ್ನು ಪದ್ಮರಾಜ ದಂಡವತೆ ಅವರು ಬರೆದಿದ್ದಾರೆ. ಆ್ಯಕ್ಚುಲಿ ಕಾನಿ ಬಗ್ಗೆ ನೀವು ಸಿನಿಮಾ ಎಲ್ಲ ಮಾಡಿದ್ದಾರೆ, ಅದನ್ನು ಕೂಡ ನೋಡಬಹುದು. ತುಂಬ ರೋಚಕವಾಗಿರುವಂತಹ ಕತೆ ಇದು. ನಂತರ ಓದು ಪಠ್ಯದಲ್ಲಿ ಉರಿಯ ನಾಲಗೆ ಅನ್ನೋ ಪಾಠವನ್ನು ಇಟ್ಟಿದ್ದಾರೆ. ಇದನ್ನು ಬರೆದಿರೋರು ಲಕ್ಷ್ಮೀಶ ತೋಳ್ತಾಡಿ. ಇದು ನಿಮ್ಮ ಕನ್ನಡ ಪಠ್ಯಪುಸ್ತಕ SEP 3rd ಸೆಮಿಸ್ಟರ್ನ ಕನ್ನಡದ ಸಿಲೆಬಸ್ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಈ ಒಂದು ಸಿಲೆಬಸ್ನಲ್ಲಿರುವಂತಹ ಪಾಠಗಳ ಸಾರಾಂಶವನ್ನು ಇರಬಹುದು, ಕ್ವಶನ್ ಆನ್ಸರ್ಸ್ ಇರಬಹುದು, ನಾನು ಹಾಕ್ತಾ ಹೋಗ್ತಿರ್ತೀನಿ. ಸೊ ಅದಕ್ಕೋಸ್ಕರ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.